ಬ್ರೋ ಎಲ್ಲ ಲವರ್ಸ್ಗಳು ಕೈ ಹಿಡ್ಕೊಂಡ್ ಬಂದವ್ರೆ, ನೀನು ನನ್ ಕೈ ಹಿಡ್ಕೊಳ್ಳೋ ನನಗಂತೂ ಜೀವನದ ನಿಂತರು ಆಗೋಗ್ಬಿಟ್ಟಿದೆ. ಮಳೆ ಬರ್ತೈತೆ, ಡ್ಯಾಮ್ ಸೌಂಡ್ ಈಗ ಸಡನ್ ಆಗಿ ಹಿಂಗ್ ಹತ್ರಕ್ಕೆ ಹೋಯ್ತಾ ಇದೀವಲ್ಲ, ಹೊಡೆದಿಗಿಡ್ದು ಹೋಗ್ಬಿಟ್ರೆ ಡ್ಯಾಮ್. ಅದು ಕಟ್ಟಿರೋ ನೀ ಮನೆ ಕಟ್ಟಿರೋ ಮೇಸ್ತ್ರಿ ಎಲ್ಲ ಕಣಿಯ ವಿಶ್ವೇಶ್ವರಯ್ಯ. ಹುಡುಗರ ಜೊತೆ ಬರೋಂತ ಜಾಗ ಮಾತ್ರ ಖಂಡಿತವಾಗ್ಲೂ ಅಲ್ಲ. ಏನ್ ಮಾಡೋದು, ಇರೋದೇ ಇವ್ನ. ಆದ್ರೆ ನಾವ್ ಯಾವಾಗ್ಲೂ ಹುಡುಗರ ಜೊತೆನೆ ಬರ್ತಾ ಇರ್ತೀವಿ, ಇವ್ನು ಮಾತ್ರ ಹುಡುಗಿರ ಜೊತೆನೆ ಬರ್ತಾ ಇರ್ತಾನೆ. ಇವತ್ತು ಫಸ್ಟ್ ಟೈಮ್ ನಮ್ ಜೊತೆ ಬಂದವನೆ, ಆದ್ರೂ ಹುಡುಗಿರ್ನ ನೋಡ್ತಾನೆ. ನೀನ್ ಯಾಕೋ ಯಾವಾಗ್ಲೂ ಸ್ನ್ಯಾಪ್ ಹಾಕೊಂಡ್ ಸಾಯ್ತಾ ಇರ್ತೀಯ? ನಿನ್ನಂತವ್ರು ಭೂಮಿ ಮೇಲೆ ಯಾಕಿರ್ಬೇಕು? ಯಾಕೆ ಮುಂಚೆ ಫುಲ್ ವೈಟ್ ಕಾಣಿಸ್ತಾ ಇದೆಯಾ? ಹೌದಾ? ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು? ಎಲ್ಲಿಗೆ ಹೋಗೋದು? ಎರಡ್ ಕಡೆನೂ ಹೋಗೋಣ. ಎಲ್ಲಿಗೆ ಹೋಗೋದು ಹೇಳು ಫಸ್ಟ್? ಇಲ್ಲಿಗೆ ಹೋಗೋಣ ಫಸ್ಟ್. ಹುಡುಗಿರ್ ಜಾಸ್ತಿ ಅವ್ರು ಎಲ್ಲಿಗೆ ಹೋಗೋದಪ್ಪ? ನಮಗೆಲ್ಲ ಗೊತ್ತಾಗೋಯ್ತು. ಬಿದ್ರೆ ಹೋಗೆ ಇವನು ಕಂಟೆಂಟ್ ಬೇಕಂತ ನನ್ನ ಸಾಯಿ ಅಂತವನೆ. ಆ ಗೆಳೆಯನಿಗೆ ಗುಡಿಯ ಕಟ್ಟು, ಆ ಹೋಗೋದಿಲ್ಲ ನಿನ್ನ ಸ್ಟಾರ್ಟ್ ಮಾಡಿದಾಗ ಇಲ್ಲೆಲ್ಲ ಬರ್ಲಿಲ್ಲ, ಆಮೇಲೆ ಕಮೆಂಟ್ ಮಾಡ್ತಾರೆ. ಇಲ್ಲೆಂಗ್ ಹೋಯ್ತಿಯಾ ಸ್ವಲ್ಪ ಜಾಗ. ಬ್ರೋ ನಿನ್ನ ನೋಡಿದ್ರೆ ಒಂದ್ ಡೈಲಾಗ್ ನೆನಪತ್ತೆ ಬ್ರೋ, ಕಷ್ಟದ ಮೇಲೆ ಕಷ್ಟ, ಏಟ್ ಮೇಲೆ ಏಟು. ಮಳೆ ಬರ್ತೈತೆ, ಡ್ಯಾಮ್ ಸೌಂಡ್ ಈಗ ಸಡನ್ ಆಗಿ ಹಿಂಗ್ ಹತ್ರಕ್ಕೆ ಹೋಯ್ತಾ ಇದೀವಲ್ಲ, ಹೊಡೆದಿಗಿಡ್ದು ಹೋಗ್ಬಿಟ್ರೆ ಡ್ಯಾಮ್. ಅದು ಕಟ್ಟಿರೋ ನೀ ಮನೆ ಕಟ್ಟಿರೋ ಮೇಸ್ತ್ರಿ ಎಲ್ಲ ಕಣಿಯ ವಿಶ್ವೇಶ್ವರಯ್ಯ. ತಲೆ ಯೂಸ್ ಮಾಡಿ ಮಗ ವಿಶ್ವೇಶ್ವರಯ್ಯ ನೀನ್ ನೋಡಿದ್ಯಾ? ಎಲ್ಲಿ? ಟೆಕ್ಸ್ಟ್ ಫೋಟೋ ವಿಡಿಯೋ ಆಗ್ಬಿಟ್ಟು ಬೇರೆ ಹೇಳು. ರೀಲ್ಸ್ ಮಾಡ್ತಾ ಇದ್ರು. ರೀಲ್ಸ್ ಮಾಡ್ತಾ ಇದ್ರ? ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಈ ವೇಷಕ್ಕೆ ಏನ್ ಮಾಡ್ತೀರ ನೋಡೋಣ. ಈ ಕಡೆಯಿಂದ ಒಂದ್ ದೊಡ್ಡ ಟ್ರೈನ್, ಆ ಕಡೆಯಿಂದ ಒಂದ್ ದೊಡ್ಡ ಟ್ರೈನ್, ಮಧ್ಯದಲ್ಲಿ ಜಾಮ್ ಆಗ್ಬಿಟ್ಟಾರೆಲ್ಲ. ಕ್ಯಾಮ್ರಾ ನೋಡ್ಕೊಂಡ್ ಅವಾಗ್ಬಿಟ್ಯಾ ಬ್ರೋ? ನಿಧಾನ್ ಗಡಿ, ಈಜ್ ಬರಲ್ಲ. ಏನ್ ಕೈ ಬಡಿತೀನಿ ಅಷ್ಟೇ. ಕೈ ಬಡಿದ್ರೆ ಎಲ್ಗೋಯ್ತ್ಯಾ? ಏನಿಲ್ಲ, ಬಿದ್ದಿದ್ರೆ ಎಲ್ಲರೂ ದೊಡ್ಡವ್ರು ಏನ್ ಅಂತ ಹೇಳ್ತಾರೆ ಹೇಳೋ, ನೀರೊಳಗ್ ಬಿದ್ರೇನೆ ತಾನೇ ಈಜ್ ಕಲಿಯಕ್ಕಾಗದು ಅಂತ. ಹಂಗೆ ಬಿದ್ದ ಮೇಲೆ ಕಲಿತಾ ಇದ್ದೆ ನಾನು. ಬಿದ್ಮೇಲೆ ಸತ್ತೋಗ್ಬಿಟ್ರೆ ಏನೋ ಕಲಿತೀಯಾ? ಇವಾಗ ಬರ್ಲೇಬೇಕು ಬ್ರೋ. ನಾವೇನಿಕ್ ಹಿಂಗೆ ಎಲ್ಲಿ ನಡ್ಕೊಳಕ್ಕಾಗಲ್ಲ, ಹಿಂಗಿಂದ ಹೋಗ್ಬಿಡೋಣ. ಹಿಂಗೆ ಹಿಂಗ್ 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 ಹೋಗ್ಬಿಟ್ಟು ಹಂಗ ಅಲ್ಲ, ಎಲ್ಲತ್ಬೋದು ನಡಿ, ಹಿಂಗೆ ಹೋಗೋಣ. ಎಲ್ಲಿ ಗುರು? ಹಿಂಗಿಂದ ಹೋದ್ರೆ ಹೋಗಕ್ ಆಗಲ್ವಾ? ಹಂಗೆ ಹೋಗ್ಬೇಕಾ? ಕಾಲ್ವೆ ಗುರು. ಮಚ್ಚ ನೀನ್ ಎಂತ ಇದನ್ನೆಲ್ಲ ಆರಿದ್ಯಾ, ಬಟ್ ಇದೊಂದು ನಡ್ಕೊಂಡು ಹೋಗಕ್ಕಾಗಲ್ವಾ? ಎಲ್ಲ ಮರ ಹತ್ತುತ್ತಾ ಇದೆ. ಅಯ್ಯೋ, ಆಂಟಿ ಸರ್ಕಸ್ ಮಾಡ್ತಾವ್ರೆ. ಕಾಲ್ ಹಾಕೊಂಡ್ಬಿಟ್ಟಿತ್ತು ಅಷ್ಟೇನೆ, ಏನಿಲ್ಲ. ಅದೇ ಮೇನ್ ಕಣೋ ನಡಿಯಕ್ಕೆ. ಹೆಣ್ಮಕ್ಳು ನಡ್ಕೋಯ್ತವ್ರ, ಇದ್ರ ಮೇಲೆ ನಡ್ಕೋಕೆ ಹಿಂದೆ ಮುಂದೆ ನೋಡ್ತಾ ಇದೀಯಲ್ವಾ? ಇನ್ನು ಅವಾಗ ನಾವು ಅದು ಅನ್ಕೋತೀವಲ್ಲ, ಅದು ನಮ್ ತಪ್ಪು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಹೇಳಿ ಇವಾಗ. ಏನ್ ಗಾಳಿ ನೋಡಿ, ಸಕ್ಕತ್ತಾಗೈತೆ. ಆದ್ರೆ ಹುಡುಗರ ಜೊತೆ ಬರೋಂತ ಜಾಗ ಮಾತ್ರ ಖಂಡಿತವಾಗ್ಲೂ ಅಲ್ಲ. ಏನ್ ಮಾಡೋದು, ಇರೋದೇ ಇವ್ನ. ಆದ್ರೆ ನಾವ್ ಯಾವಾಗ್ಲೂ ಹುಡುಗರ ಜೊತೆನೆ ಬರ್ತಾ ಇರ್ತೀವಿ, ಇವ್ನು ಮಾತ್ರ ಹುಡುಗಿರ್ ಜೊತೆನೆ ಬರ್ತಾ ಇರ್ತಾನೆ. ಇವತ್ತು ಫಸ್ಟ್ ಟೈಮ್ ನಮ್ ಜೊತೆ ಬಂದವನೆ, ಆದ್ರೂ ಹುಡುಗಿರ್ನ ನೋಡ್ತಾ ಮಾಡಿದ್ರೆ ಅಟ್ಲೀಸ್ಟ್ ನಿನ್ನ ಒಂದ್ 100 ಜನ ಫ್ರೆಂಡ್ಸ್ ಇರಲ್ವಾ? ಎಲ್ಲ ವಿಡಿಯೋ ನೋಡ್ತಾರಲ್ವಾ? ಇದನ್ನೆಲ್ಲ ಕಟ್ ಮಾಡಲ್ಲ. ಏನಕ್ಕೆ ಹೇಳು? ಏನಕ್ಕೆ ಬಾ ಬ್ರೋ, ಹಂಗೋಗಿ ಮಾಡ್ಕೋಬೋದ? ಬಾ ಬನ್ನಿ ನಡ್ಕೊಂಡು ಹೋಗಿ ಮೇಲೆ ಹೋಗೋಣ. ವಿಶ್ವೇಶ್ವರಯ್ಯ ಅವ್ರು ಮಾಡಿರೋ ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಇದು ಕೂಡ ಒಂದು. ಆದ್ರೆ ವಿಶ್ವೇಶ್ವರಯ್ಯರು ಕಟ್ಟಿರೋ ಡ್ಯಾಮ್ ಇಂದ ನಾವು ಎಲ್ಲ ನೀರು ಯೂಸ್ ಮಾಡ್ತಾವ್ರೆ, ಆದ್ರೆ ಇನ್ನೊಬ್ಬ ಮಾತ್ರ ಬೇರೆ ಯೂಸ್ ಮಾಡ್ತಾ ಇದ್ವಿ. ಕುಡಿತಾ ಇದೆಯಾ ಕಣೋ? ಹೌದು ತಾನೆ? ಏನ ನೀರ್ನ? ಹೌದು. ನಾನೇನೋ ಬೇರೆ ಹೇಳ್ತಿದ್ದೀನೋ ಅನ್ಕೊಂಡ್ಬಿಟ್ಟೆ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನೀರು ಹೇಳ್ತಾ ಇರೋದು ನಾನು, ಬೇರೆ ಏನ್ ಹೇಳ್ತಾ ಇಲ್ಲ. ಸದ್ಯ ನಾಟು ನಿಂಗೆ ಹೆಂಗಿದ್ರು ಬೆಲ್ ಚಪ್ಪಲಿ ಕಣ, ಕೆಡಗ್ಬಿಟ್ಟಿ ಕಣಪ್ಪ. ಇನ್ನು ಅಪ್ಲೋಡೇ ಮಾಡಿಲ್ಲ ವಿಡಿಯೋನ, ಹೆಂಗ್ ಸತ್ತೋದಂದ್ರೆ ಯಾರಿಗೂ ಗೊತ್ತಿರಕ್ಕಿಲ್ಲ. ತಲೆ ಕೆಡಿಸ್ಕೊಬೇಡ. ನೀನ್ ಸಾಯಂಗಿದ್ರೆ ಗೋಪ್ರೋ ಎಸ್ಬಿಟ್ಟು ಸಾಯಿ, ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಏನ್ ಎದ್ರಗಳಕ್ ಹೋಗ್ಬೇಡ, ನಾನು ಇದೀನಿ. ನೀರ್ ಕಮ್ಮಿ ಮಾಡೋರೆ. ಹಾ ಬ್ರೋ, ನಂಗೊಂದ್ ಆಸೆ, ಇಷ್ಟು ಫುಲ್ಲು ನೀರು ಹೋಯ್ತಾ ಇರ್ಬೇಕು. ಅಂದ್ರೆ ಜೂನ್ ತಿಂಗಳಲ್ಲಿ ತುಂಬಿ, ಅದು 1941ರಲ್ಲಿ KRS ಡ್ಯಾಮು ಜೂನ್ ತಿಂಗಳಲ್ಲಿ ತುಂಬಿ ಈ ತರ ನೀರು ಹೊರಗಡೆ ಬಿಟ್ಟಿದ್ದು. ಇದೇ ಫಸ್ಟ್ ಟೈಮ್. ಅಂದ್ರೆ ನೆಕ್ಸ್ಟ್ ಜೂನ್ 1941 ಅಂದ್ರೆ ಎಷ್ಟು ವರ್ಷ ಆಯ್ತು ಗುರು? 80ಕ್ಕಿಂತ ಜಾಸ್ತಿ ವರ್ಷ ಆಯ್ತು. ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆ, ನೀನು ಹುಟ್ಟಕ್ಕೂ ಮುಂಚೆ ಬಿಟ್ಟಿದ್ದು. ಮತ್ತೆ ಇವಾಗ ಪ್ಲಸ್ 25 ವರ್ಷ. ಒಳ್ಳೆ ಸೀನು, ಒಳ್ಳೆ ಸೀನಲ್ವ ಬ್ರೋ? ಸೀನಾ? ನಾನು ಇದ್ ನೋಡ್ತಾ ಇದ್ದೀನಿ, ನೀನೇನ್ ನೋಡ್ತಾ ಇದೀಯ ಅಂತ ಗೊತ್ತಿಲ್ಲ. ನಾನು ಇದ್ ಮಾತ್ರ ನೋಡ್ತಾ ಇದ್ದೀನಿ. ನಾನು ಮೊಬೈಲ್ ನೋಡ್ತಾ ಏನಪ್ಪ. ಮೊಬೈಲಲ್ಲೇ ಸೀನ್ ನೋಡ್ತಾ ಇದ್ಯಾ?
ನೀನ್ ಯಾಕೋ ಯಾವಾಗ್ಲೂ ಸ್ನ್ಯಾಪ್ ಹಾಕೊಂಡು ಸಾಯ್ತಾ ಇರ್ತೀಯಾ? ನಿನ್ನಂತವ್ರು ಭೂಮಿ ಮೇಲೆ ಯಾಕಿರ್ಬೇಕು? ಯಾಕೆ ಮುಂಚೆ ಫುಲ್ ವೈಟ್ ಕಾಣಿಸ್ತಾ ಇದೆಯಾ? ಹೌದಾ? ಬೂದು ಕಾಣಿಸ್ತಾ ಇದೆಯಾ ಅಂತ. ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು? ಎಲ್ಲಿಗೆ ಹೋಗೋದು? ಎರಡ್ ಕಡೆನೂ ಹೋಗೋಣ. ಎಲ್ಲಿಗೆ ಹೋಗೋದು ಹೇಳು ಫಸ್ಟ್? ಇಲ್ಲಿಗೆ ಹೋಗೋಣ ಫಸ್ಟ್. ಹುಡುಗಿರ್ ಜಾಸ್ತಿ ಅವ್ರು ಎಲ್ಲಿಗೆ ಹೋಗೋದಪ್ಪ? ನಮಗೆಲ್ಲ ಗೊತ್ತಾಗೋಯ್ತು. ಎಂಥ ನನ್ ಮಗ ಇರ್ಬೇಕು ನೀನ್ ಅಂದ್ರೆ. ಹಾ ಬ್ರೋ, ನಾರ್ಮಲ್ ಆಗಿ ಕಾಲುವೆ ದಾಟಕ್ಕೆ ಬರೀಕಿಲ್ಲ ಅಂದವನು ಹುಡುಗಿರವ್ರೆ ಅಂದ ತಕ್ಷಣ ಕಾಲುವೆ ದಾಟಕ್ಕೆ ಬಂದವ್ ನೀನು. ಅದು ಎಲ್ಲರಿಗೂ ಗೊತ್ತು, ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ ನಾನು. ಇವಾಗ ನನಗೆ ಹೇಳ್ತಾ ಇದೀಯಾ? ನನ್ ಮುಖ ನೋಡಿದ್ರೆ ಹಂಗ ಅನಿಸ್ತದ ಬ್ರೋ? ಎಲ್ಲ ಲವರ್ಸ್ಗಳು ಕೈ ಹಿಡ್ಕೊಂಡ್ ಬಂದವ್ರೆ, ನೀನು ನನ್ ಕೈ ಹಿಡ್ಕೊಳ್ಳೋ. ತೆಗೀಲಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಎಲ್ಲ ಹಿಂಗ್ ಹುಡುಗಿ ಕರ್ಕೊಂಡ್ ಅವ್ರ ಮುಂದೆ ಹೇಳ್ತಾ ಇದೀನಿ ನಾನ್ತಾರೆ. ಹುಡುಗಿ ಕರ್ಕೊಂಡ್ ಬಂದವ್ರ ಬನ್ನಿ ಪ್ರವೀಣ್ ಅಣ್ಣ, ನಾವು ನೀವು ಕೈ ಹಿಡ್ಕೋಮ್ಮ. ಅವ್ನ್ ಬರೀ ಹುಡುಗಿರ್ ಕೈ ಬಿಟ್ಬಿಡಿ, ಯಾರ ಕೈ ಹಿಡ್ಕೊಳಲ್ಲ. ಅಲ್ಲ ಇವಾಗ ಬೇರೆ ಲೀಗಲ್ ಆಗ್ಬಿಟ್ಟೈತೆ. ಕೈನಾರು ಇಟ್ಕೊಳ್ಳಿ. ತಲೆ ಕೆಡ್ಸ್ಕೊಳಲ್ಲ. ಈ ಸೌದೆ ಏನು ದಾಟ್ಕೊಂಡ್ ಬರೋ ಟೈಮಲ್ಲಿ ಮಿಸ್ ಆಗಿ ಒಂದ್ ಚೂರು ಎಡಗ್ಬಿಟ್ರೆ ಒಳ್ಳೆ ಕಾರ್ ಬಿಡ್ತಾರೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಟ್ಲೀಸ್ಟ್ ಇದನ್ನ ತೆಗಿಯಕಾರ ಅವರು ತೆಗಿಬಾರ್ದಂತಲ್ಲ ಬ್ರೋ, ಈ ಕಡೆ ಹೋಗ್ಬಾರ್ದು ಅಂತ ಮಾಡಿರೋದು. ಇವಾಗ ಗೊತ್ತಾಯ್ತಾ ನಿಂಗೆ? ಹೋಗ್ಬಾರ್ದು ಅಂತ ಮಾಡಿರೋದು, ಬಟ್ ಎಲ್ಲ ಹೋಗ್ಬಿಡ್ತಾರೆ. ಆಮೇಲೆ ನಮ್ ಗವರ್ನಮೆಂಟ್ ಆಮೇಲೆ ಹಾಕ್ಬಿಡ್ತಾರೆ. ಪಾಪ ಸಿದ್ದರಾಮಯ್ಯನ ಮೇಲೆ ಎಲ್ಲ ಹಾಕಿ 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 ಒಯ್ಯ ದಪ್ಪು ಕಾಯ್ತವನೆ, ಕುಳ್ಳು ಕಾಯ್ತವನೆ, ಹೈಟ್ ಬೆಳೀತಾ ಇಲ್ಲ. ಆಕ್ಚುಲಿ KRS ಅಲ್ಲಿ ಈ ಪ್ಲೇಸ್ಗೆ ಡ್ಯಾಮ್ ಹತ್ರ ನೀರ್ ಬರೋದನ್ನ ಯಾರು ಬರಬಾರ್ದು ಅನ್ಬಿಟ್ಟು ಅಲ್ಲಿ ಸೌದೆ ಹಾಕವ್ರೆ. ಆದ್ರೆ ನಮ್ ಜನಗಳು ಎಲ್ಲ ಬಂದಿ ಸೌದೆ ತುಣಿದ್ಬಿಟ್ಟು ಮುಂದಕ್ಕೆ ಹೋಯ್ತವ್ರೆ. ಎಷ್ಟು ರಿಸ್ಕ್ ಇದೆ ಅಂತ ಹೇಳಿದ್ರೆ ಅದು, ಇನ್ ಕೇಸ್ ಒಂಚೂರು ಕಾಲ್ ಎಡಕ್ತು ಅಂದ್ರೆ ಕೆಳಗೆ ಬಿದ್ದೋಗ್ಬಿಡ್ತಾರೆ. ಒಂದ್ 20 ಅಡಿ ಆಳ, ಮತ್ತೆ ನೀರ್ ಮಾತ್ರ ಹೋಯ್ತಾ ಐತೆ. ಸಿದ್ದರಾಮಯ್ಯನ ಮೇಲೆ ಎತ್ತಾಕ್ತೀರ. ಏನಾರ ಇನ್ ಕೇಸ್ ಬಿದ್ದೋಗಿ ಯಾರು ಸತ್ಕಿತ್ತೋಗ್ಬಿಟ್ರ ಅಂತ ಹೇಳಿದ್ರೆ ಪಾಪ ನಮ್ ಸಿದ್ದರಾಮಯ್ಯ ಒಬ್ಬ ಸಿಗಾಕೋಬಿಡ್ತಾನೆ, ಅವ್ನ ಮೇಲೆ ಹಾಕ್ಬಿಡ್ತಾರೆ ಎಲ್ಲಾನು. ಅವನ ಎಲ್ಲ ಬಾರನ್ನು ಒತ್ತು ಪಾಪ ಒಯ್ಯ ಬೆಳಿತಾನೋ ಇಲ್ಲ, ಅವನ್ಗೆ ಮಾತಾಡಕ್ಕೂ ಇದಾಯ್ತಾ ಇಲ್ಲ. ಬನ್ನಿ ಬ್ರೋ. 70 ವರ್ಷ ಕಣ, 60 ವರ್ಷ 70 ವರ್ಷ ಇರ್ಬೇಕು. ಹೌದು, ಅವ್ರ ಇನ್ನೇನೋ ಬೆಳಿಬೇಕು. ನೋಡಿ ಎಷ್ಟೊಂದು ಡೀಪ್ ಇದೆ, ಬಿದ್ರೆ ಹೊಗೆ. ಇವನು ಕಂಟೆಂಟ್ ಬೇಕನ್ಬಿಟ್ಟು ನನ್ನ ಸಾಯಿ ಅಂತವನೆ. ಆ ಗೆಳೆಯನಿಗೆ ಗುಡಿಯ ಕಟ್ಟು, ಹೋಗೋದಿಲ್ಲ ನಿನ್ನ. ಸೀರಿಯಸ್ ಆಗಿ ಹೇಳ್ತೀನಿ, ಇಲ್ಲಿಗೆ ಯಾರು ಬರಕ್ ಹೋಗ್ಬೋದು. ಎಷ್ಟೊಂದು ರಿಸ್ಕ್ ಅಂದ್ರೆ ಮಿಸ್ ಆಗಿ ಕಾಲ್ ಎಡ್ಗಿ ನೋಡಿ ಇಲ್ಲೆಲ್ಲ. ಈ ಕಡೆ ಪಾಪ ಸೈಡ್ ಬಾಗುರು ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಏನು ತೋರಿಸ್ತಿಲ್ಲ. ಈಗ ನೋಡಿ ಸೌದೆ ಎಲ್ಲ ಇದೆ ಅಲ್ವಾ, ಅಲ್ಲಿ ಬರೋ ಟೈಮಲ್ಲಿ ಏನಾದ್ರು ಕಾಲ್ ಎಡ್ಗಿ ಬಿದ್ರೆ ಡೈರೆಕ್ಟ್ ಒಳಗೆ ಶಿವನ್ ಪಾದ. ನೀರ್ ಜೊತೆ ತಮಿಳ್ನಾಡಿಗೆ ಹೋಗೋದು. ಬ್ರೋ, ನೀನ್ ತಮಿಳ್ನಾಡಿಗೆ ಹೋಗ್ಬೇಕು ಅಂದ್ರೆ ವಿತೌಟ್ ಪೆಟ್ರೋಲ್ ಹೋಗ್ಬೇಕಂದ್ರೆ ಒಂದ್ಸರಿ ಬಿದ್ಬಿಡು. ತಮಿಳ್ನಾಡಿಗೆ ಹೋಗಿರ್ತೀಯ ಅಲ್ವಾ? ಸರಿ ಕಣ. ಮನೆಯಾಳ ಐಡಿಯಾನೇ ಕೊಡ್ತಿಲ್ಲ. ಯಾವ ಮನೆಯಾಳ ಐಡಿಯಾನೇ ಇದು? ಇಲ್ಲೇ ಡ್ಯಾಮ್ ನಿನ್ನಲ್ಲಿ ನಡಿಲೇಬೇಕು. ಆಮೇಲೆ ನಿನ್ ಕೈಲಾಗ್ದವನು ಅಂತ ಅನ್ಕೊಳಲ್ವಾ ಆ ವಿಡಿಯೋದಲ್ಲಿ? ಒಂದಷ್ಟು ದೂರ ಆಗುತ್ತೆ ಅಷ್ಟೇ. ಅವೆಲ್ಲ ಬೇಡ, ಇಲ್ಲೇ ನಡಿ. ಏನೋ ಹಿಂಸೆ ಇಕ್ತಿಯಾ? ಈಗ ಲಾಸ್ಟ್ ಟೈಮ್ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಇಲ್ಲೆಲ್ಲ ಬರ್ಲಿಲ್ಲ, ಅದಕ್ಕೆಲ್ಲ ಕಮೆಂಟ್ ಮಾಡ್ತಾರೆ. ಕೈಲಾಗ್ದವನು ಅಲ್ಲಿ ನಡಿಯಕ್ಕಾಗ್ದೆ ಅಲ್ಲಿ ಬಂದವನೇ ಅಂತ. ಈಗ ನೀನ್ ಇಲ್ಲಿ ನಡೆದ್ರೆ ನಿನ್ ಕೈಲಿ ಆಗುತ್ತೆ ಅದು ಅಂತ ಅನ್ಕೋತಾರಲ್ಲ. ಏನಾರು ಕರ್ಕೊಂಡೋಗಿ ಏನಾರು ಮಾಡಿ ಗಿಡಿಸ್ಬಿಡಿ. ನೋಡಿ ಇದಿಷ್ಟೇ ಜಾಗ, ಬಿದ್ರೆ ಕಳಿಕೊಂಡ್ ಹತ್ತಡಿ. ಆದ್ರೂ ಇವನು ಟ್ರೈ ಮಾಡ್ತಾವನೆ. ನಡೀತಿ ಅಂದ್ರೆ ನೀನು ಸ್ನೇಹನ ಪ್ರೀತಿನ ಇದ್ರಲ್ಲಿ ಆದಿತ್ಯ ಹೋಗಿ ಹಾಕೊಂಡ್ಬಿಟ್ಟಿರ್ತಾನ, ಪೈಪ್ ಮೇಲೆ ನಡ್ಕೊಂಡ್ ಬರ್ತಾನಲ್ಲ ಬ್ರೋ. ಎಡದ ಕಡೆ ನೋಡ್, ಹಂಗೇನೆ ಲೇ ತಡಿ, ಹಂಗೆಲ್ಲ ಆಗಲ್ಲ. ರಾಘವೇಂದ್ರನ್ ಸಾಂಗ್ ಹೇಳೋ, ರಾಘವೇಂದ್ರ ಸ್ವಾಮಿ ಕಾಪಾಡ್ತಾರೆ. ಆಲ್ರೆಡಿ ಮೈಸೂರು ಸುತ್ತಮುತ್ತ ಇರೋರಿಗೆ ಕೆಲವೊಂದು ಪ್ಲೇಸ್ಗಳು, ಹಿಡನ್ ಪ್ಲೇಸ್ಗಳು ಗೊತ್ತಿರಲ್ಲ. ಎಲ್ಲೆಲ್ಲ ಹೋಗಿ ರೆಸಾರ್ಟ್ ಅತ್ತಾಗ್ಲಿ ಅಥವಾ ಇನ್ನೊಂದ್ ಕಡೆ ಎಲ್ಲ ಬೀಚ್ ಗೀಚ್ ಅಂತೆಲ್ಲ ಹುಡುಕಾಡ್ತಾ ಇರ್ತಾರೆ. ಆದ್ರೆ ಈ ಸಣ್ಣ ಪುಟ್ಟ ನಮ್ಮ ಮೈಸೂರು ಸುತ್ತಮುತ್ತನೇ, ಮೈಸೂರಿಂದ ಜಸ್ಟ್ ಒಂದು 20-25 ಕಿಲೋಮೀಟರ್ ಇರ್ಬೋದು ಅಷ್ಟೇ, ಮೀನಾಕ್ಷಿಪುರ. ಒಳ್ಳೆ ಪ್ಲೇಸು, ಒಳ್ಳೆ ಎಂಜಾಯ್ ಮಾಡ್ಬೋದು ಸಖತ್ತಾಗಿ. ಮತ್ತೆ ಇಲ್ಲಿ ಬರೋರು ದಯವಿಟ್ಟು ಯಾರು ಏನು ಇದು ಮಾಡಕ್ ಹೋಗ್ಬೇಡಿ. ಗಾಯ್ಸ್, ಇದು ಯಾವ್ದೋ ಮುರುಡೇಶ್ವರ ಆಗ್ಲಿ ಅಥವಾ ಮಲ್ಪೆ ಬೀಚ್ ಆಗ್ಲಿ ಅಲ್ಲ, ನಮ್ಮ ಮೈಸೂರು ಪಕ್ಕನೇ ಇರೋ ಮೀನಾಕ್ಷಿಪುರ. ಸಖತ್ತಾಗಿರುತ್ತೆ, ಜಾಸ್ತಿ ಡೀಪ್ ಇರಲ್ಲ. ಅಲ್ಲಿ ನಿಮ್ಗೆ ಎಲ್ಲ ಕಾಣಿಸ್ತಾ ಇರ್ಬೋದು. ಅಲ್ಲೆಲ್ಲ ಕೂಡ ಮಧ್ಯ ತನಕ ಹೋಗಿ ಆಟ ಆಡ್ತಾ ಇದಾರೆ. ಸ್ವಲ್ಪ ದೂರ ಮುಂದೆ ಹೋಗಿ ಹೋಗ್ತಾ ಡೀಪ್ ಇರುತ್ತೆ. ಸ್ಲೋಪ್ ತರ ಇದು, ಬೀಚ್ ತರ ಹೋಗ್ತಾ ಈ ರೇಂಜ್ ಅಲ್ಲಿ ಸ್ವಲ್ಪ ಡೀಪ್ ಇರುತ್ತೆ. ಸೊ ಇಲ್ಲಿ ಬಂದು ಯಾರಾದ್ರೂ ಆಟ ಆಡೋರು ಅಥವಾ ಎಂಜಾಯ್ ಮಾಡೋರು, ಪಿಕ್ನಿಕ್ ಒನ್ ಡೇ ಫ್ಯಾಮಿಲಿ ಜೊತೆ ಸಂಡೇ ಎಂಜಾಯ್ ಮಾಡ್ಬೇಕು ಅನ್ಕೊಂಡಿರೋ ಇಲ್ಲೆಲ್ಲ ಬಂದು ಮಾಡ್ಬೋದು.
ಒಳ್ಳೆ ಪ್ಲೇಸು, ಒಳ್ಳೆ ಸಖತ್ ಪ್ಲೇಸು ಅಂತ ಅನ್ಕೊಳ್ಳಿ, ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ನೀವು ಮಧ್ಯ ತನಕ ಕೂಡ, ಮಧ್ಯ ಅಂತ ಹೇಳಿದ್ರೆ ಸ್ವಲ್ಪ ದೂರ, ಒಂದು 100 ಇಂದ 200 ಮೀಟರ್ ತನಕ ಹೋಗ್ಬೋದು, ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಒಳ್ಳೆ ಜಾಗ ಕೂಡ ಇದು. ಇಲ್ಲಿ ಬಂದು ದಯವಿಟ್ಟು ಯಾರು ಗಲೀಜ್ ಅವೆಲ್ಲ ಮಾಡಕ್ ಹೋಗ್ಬೇಡಿ. ಬನ್ನಿ, ಎಂಜಾಯ್ ಮಾಡಿ, ಪಿಕ್ನಿಕ್ ಮಾಡಿ, ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ, ಸ್ನಾನ ಮಾಡಿ, ಈಜೊಡಿರಿ. ಆದ್ರೆ ಈ ಕೆಲವರು ಎಣ್ಣೆ ಬಾಟ್ಲು ತಂದ್ಬಿಟ್ಟು ಇಲ್ಲಿ ತಂದು ಬಿಸಾಕೋದಾಗಿರ್ಬೋದು, ಅಥವಾ ಇಲ್ಲಿ ವೇಸ್ಟೇಜ್ ಕವರ್ಗಳನ್ನೆಲ್ಲ ತಂದು ಇಲ್ಲಿ ಬಿಸಾಕೋದು, ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಪ್ಲೇಸ್ ನ ನೀಟಾಗಿ ಮೇಂಟೈನ್ ಮಾಡಿ. ನಿಮ್ ಕೈಲಿ ಮೇಂಟೈನ್ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಹಾಳು ಮಾಡ್ಬೇಡಿ. ಗೈಸ್, ಮೀನಾಕ್ಷಿಪುರಕ್ಕೆ ಬಂದಿದ್ದೆ. ಇಲ್ಲೊಂದು ಇನ್ಸಿಡೆಂಟ್ ನೋಡಿದೆ, ಅದನ್ನ ನಿಮ್ಗೆ ಹೇಳ್ಬೇಕು ಅಂತ ಅನಿಸ್ತು. ನಮ್ ಜನಗಳು, ನಮ್ ಕನ್ನಡಿಗರಿದ್ದಾರೆ, ಕನ್ನಡಿಗರಾಗಿರ್ಬೋದು, ಅದು ನಮ್ಮ ಇಂಡಿಯನ್ಸು, ಕಾವೇರಿ ಮಾತನ್ನ ನಮ್ಮ ಕರ್ನಾಟಕದಲ್ಲಿ ದೇವರು ತಾಯಿ ಅಂತೆಲ್ಲ ಪೂಜೆ ಮಾಡ್ತೀವಿ. ಈ KRS ಡ್ಯಾಮು ತುಂಬಿದಾಗ ಬಾಗಿಣ ಬಿಡ್ತೀವಿ. ಆದ್ರೆ ನಮ್ ಜನಗಳು ಏನ್ ಮಾಡ್ತಾ ಇದ್ರಿ, ಕುಡ್ದು ಆ ಬಾಟ್ಲುಗಳನ್ನ ಅಥವಾ ಮನೆಯಿಂದ ತರುವಂತ ಫುಡ್ ಕವರ್ಸ್ಗಳನ್ನ ಇದನ್ನೆಲ್ಲ ತಂದ್ಬಿಟ್ಟು ದಡದಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ. ಒಂದು ನೀಟ್ನೆಸ್ ನ ಮೇಂಟೈನ್ ಮಾಡಲ್ಲ. ನೀವೇನಾದ್ರೂ ಆತರ ಯಾವ್ದಾದ್ರು ಒಂದು ಒಳ್ಳೆ ಪ್ಲೇಸ್ಗೆ ಹೋದ್ರೆ ನಿಮ್ ಕೈಲಿ ಕ್ಲೀನ್ ಮಾಡಕ್ ಆಗಿಲ್ಲ ಅಂದ್ರೂ ಇದಂತೂ ಮಾಡಕ್ ಹೋಗ್ಬೇಡಿ, ಗಲೀಜಂತೂ ಮಾಡಕ್ ಹೋಗ್ಬೇಡಿ.